ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಯಶಸ್ವಿನಿ ಲೋಕೇಶ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸೊ ಇವತ್ತು ನಾನು ಹೇರ್ ಕೇರ್ ಬಗ್ಗೆ ತೊಗೊಂಡು ಬಂದಿದ್ದೀನಿ. ಹಾಗೆ ನಿಮಗೆ ಒಂದು ಫೇಸ್ ಪ್ಯಾಕ್ ಕೂಡ ತೋರಿಸ್ತೀನಿ. ಸೊ ಒಂದೇ ರೆಮಿಡಿಯಿಂದ ನೀವು ಹೇರ್ ಕೇರ್ ಮತ್ತು ಫೇಸ್ ಪ್ಯಾಕ್ ಎರಡೂ ಮಾಡ್ಕೋಬೋದು. ಯಾವ ರೀತಿ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ನೀವು ಕೇಳಿರ್ತೀರ, ಅಗಸೆ ಬೀಜ. ಆಲ್ಮೋಸ್ಟ್ ಇದನ್ನು ತುಂಬ ಜನ ಯೂಸ್ ಮಾಡ್ತಾ ಇದ್ದೀರಾ ಆಲ್ರೆಡಿ. ಸೊ ಇದನ್ನು ನೀವು ಏರ್ಗೆ ಮತ್ತು ಫೇಸ್ಗೆ ಹೇಗೆ ಯೂಸ್ ಮಾಡ್ಬೋದು ಅಂತ ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಬಂದು ಹೇರ್ ಪ್ಯಾಕ್ ಯಾವುದಕ್ಕೆ ಅಂದರೆ ನಿಮ್ಮ ಕೂದಲು ತುಂಬ ರಫ್ ಅನಿಸ್ತಾ ಇರುತ್ತೆ, ಸ್ಮೂತ್ ಇರಲ್ಲ. ಸೊ ಹೇರ್ ವಾಶ್ ಮಾಡಿದ್ಮೇಲೆ ನೀವು ಸೆರಮ್ಸ್ನ ಯೂಸ್ ಮಾಡಿದ್ರೂ ನಿಮ್ಮ ಕೂದಲು ಒಂದು ಸ್ವಲ್ಪ ಹೊತ್ತು ಸಾಫ್ಟಾಗಿದ್ದು ಮತ್ತೆ ಯಥಾ ಪ್ರಕಾರ ರಫ್ ಅನಿಸ್ತಾ ಇರುತ್ತೆ, ಸ್ಮೂತ್ ಇರಲ್ಲ. ಸೊ ನೀವು ಏರ್ ವಾಶ್ ಮಾಡೋದಕ್ಕಿಂತ ಮುಂಚೆ ಈ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ದು ಪ್ಯಾಕ್ನ ನೀವು ಯೂಸ್ ಮಾಡಬೇಕು. ಸೊ ಇದನ್ನು ತುಂಬ ರೀತಿಯಲ್ಲಿ ಯೂಸ್ ಮಾಡ್ತಾರೆ. ನಾನು ಕೂಡ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನೀವು ಫಾಲೋ ಅಪ್ ಮಾಡಿ. ನೆಕ್ಸ್ಟು ಫೇಸ್ ಪ್ಯಾಕ್. ಈ ಫ್ಲ್ಯಾಕ್ಸ್ ಸೀಡ್ಸ್ನ ನಾನು ಯಾಕೆ ಫೇಸ್ ಪ್ಯಾಕಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಈ ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಇರೋ ಕೊಲೆಜನ್ ಅಂಶಗಳು ನಿಮ್ಮ ಫೇಸಲ್ಲಿ ಬೇಗ ಬ್ರಿಂಕಲ್ಸ್ ಆಗುತ್ತೆ, ಅಂದರೆ ಸುಕ್ಕು. ಸೊ ಏಜ್ ಆಗ್ತಾ ಸುಕ್ಕಾಗುತ್ತಲ್ಲ, ಅದನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಅಂದರೆ ನಾನು ನಿಮ್ಮ ಮುಖದಲ್ಲಿ ಸುಕ್ಕು ಆಗೋದೇ ಇಲ್ಲ ಅಂತ ಹೇಳಲ್ಲ, ಬಟ್ ಬೇಗ ಆಗೋದನ್ನ ಕಮ್ಮಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಏರ್ ಕೇರ್ ಮತ್ತು ಫೇಸ್ ಪ್ಯಾಕ್ ಎರಡೂ ಫ್ಲ್ಯಾಕ್ಸ್ ಸೀಡ್ಸ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ಈಗ ನಾವು ಏರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಲೋಟ ಆಗೋಷ್ಟು ನೀರನ್ನ ಹಾಕಿ ಕುದಿಯೋಕ್ಕೆ ಇಡಬೇಕು. ಇದಕ್ಕೆ ನೀವು 2 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ಹಾಕ್ಕೋಬೇಡಿ ಫ್ಲ್ಯಾಕ್ಸ್ ಸೀಡ್ಸು. ಸೊ 2 ಸ್ಪೂನ್ ಸಾಕು. ಇದು ಚೆನ್ನಾಗಿ ಕುದಿಸ್ಬೇಕು ನೀವು. ಸೊ ಇದಕ್ಕೆ ನೀವು 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಅಂದರೆ ರೈಸ್ ಪೌಡರ್ನ ಆ್ಯಡ್ ಮಾಡಿ ಎರಡನ್ನೂ ಒಟ್ಟಿಗೆ ಕುದಿಸ್ಬೇಕು. ತುಂಬ ಜಾಸ್ತಿ ಕುದಿಸ್ಬೇಡಿ, ಆ ಜೆಲ್ಲಿ ಕನ್ಸಿಸ್ಟೆನ್ಸಿ ಬರುತ್ತಲ್ಲ, ಸೊ ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಸಾಕು. ನೀವು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಾಗ ಅದು ಗಂಟು ಆಗದಿರೋ ಥರ ಸ್ವಲ್ಪ ನೀಟಿಗೆ ಕೈ ಆಡ್ಕೊಳ್ಳಿ. ಅಕ್ಕಿ ಹಿಟ್ಟು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಎರಡೂ ನಿಮ್ಮ ಕೂದಲನ್ನ ಸಾಫ್ಟ್ ಮಾಡುತ್ತೆ, ಬೇಗ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಮ ಕೂದಲು ತುಂಬ ರಫ್ ಆಗಿದ್ದರೆ ಅದನ್ನು ಸ್ಮೂತ್ ಮಾಡುತ್ತೆ. ಎರಡರಲ್ಲೂ ಈ ಅಂಶಗಳಿರೋದ್ರಿಂದ ಸೊ ಎರಡೂ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದು. ಸೊ ಇವಾಗ ಚೆನ್ನಾಗಿ ಕುದ್ದಿದೆ ನೋಡಿ. ಈ ಥರ ಜೆಲ್ಲಿ ಟೈಪ್ ಬಂದಾಗಲೇ ಬಿಸಿ ಇರಬೇಕಾದ್ರೆ ನೀವು ಸೋಸ್ಕೋಬೇಕು. ತಣ್ಣಗಾದ್ಮೇಲೆ ಸೋಸ್ಕೊಳ್ಳೋಕೆ ಹೋದರೆ ಅದು ಇನ್ನೂ ಗಟ್ಟಿಯಾಗಿ ನಿಮಗೆ ಆ ಜೆಲ್ಲಿ ಕನ್ಸಿಸ್ಟೆನ್ಸಿ ಸಿಗಲ್ಲ. ಬಿಸಿ ಇರಬೇಕಾದ್ರೆ ಸೋಸ್ಕೊಳ್ಳಿ. ಸೊ ಇದನ್ನು ಸೋಸ್ಕೊಂಡು ಆದಮೇಲೆ ನೀವು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ನೀವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡೋಕ್ಕಾಗೋದು. ನೋಡಿ ಇವಾಗ ಇದು ತಣ್ಣಗಾಗಿದೆ. ತಣ್ಣಗಾದಮೇಲೆ ಫೇಸ್ಗೆ ಅಂತ ಹೇಳಿ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಬಿಡಿ. ನಿಮ್ಮ ಫೇಸಿಗೆ ಎಷ್ಟು ಬೇಕು, 2 ಸ್ಪೂನ್ ಬೇಕಾ 3 ಸ್ಪೂನ್ ಬೇಕಾ ನೋಡ್ಕೊಂಡು ಅದನ್ನು ಎತ್ತಿಟ್ಕೊಳ್ಳಿ. ಸೊ ಅದು ಫೇಸಿಗೆ ಅಪ್ಲೈ ಮಾಡೋಕ್ಕೆ. ಇವಾಗ ಏರ್ ಪ್ಯಾಕಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಇನ್ನೂ 2 ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೋಣ. ಅದರಲ್ಲಿ ಫಸ್ಟು ಮೊಟ್ಟೆನ ನೀವು ಬೇಕು ಅಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಮೊಸರು ಕೂಡ ಯೂಸ್ ಮಾಡ್ಬೋದು. ಯಾರು ಮೊಟ್ಟೆ ಯೂಸ್ ಮಾಡಲ್ಲ ಅವರು ಮೊಸರು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೊಟ್ಟೆದು ವೈಟ್ ಪಾರ್ಟ್ ಮಾತ್ರ ತೊಗೊಂಡಿದ್ದೀನಿ, ಯೆಲ್ಲೋ ಕಲರ್ ತೊಗೊಳ್ತಾ ಇಲ್ಲ. ಯಾಕೆಂದರೆ ಯೆಲ್ಲೋ ಕಲರ್ ಸ್ವಲ್ಪ ಸ್ಮೆಲ್ ಬರುತ್ತೆ, ಹಾಗೆ ಕೂದಲು ಕೂಡ ತುಂಬ ಅಂಟಂಟು ಅನಿಸುತ್ತೆ. ಸೊ ಅದು ನನಗೆ ಕಂಫರ್ಟೇಬಲ್ ಇಲ್ಲ, ಅದಕ್ಕೆ ನಾನು ಯೆಲ್ಲೋ ಕಲರ್ ಯೂಸ್ ಮಾಡಲ್ಲ, ಬರೀ ವೈಟ್ ಕಲರ್ ಅಷ್ಟೇ ಯೂಸ್ ಮಾಡೋದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇದನ್ನು ಮಿಕ್ಸ್ ಮಾಡಾದಮೇಲೆ ನೀವು ಯಾವುದಾದ್ರೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀರೋ ಅಥವಾ ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀರೋ, ನೀವು ಯೂಸ್ ಮಾಡೋ ಆಯಿಲ್ನ 1 ಅಥವಾ 2 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ. ಸೊ ಇವಾಗ ಏರ್ ಪ್ಯಾಕ್ ರೆಡಿಯಾಗಿದೆ. ನಾವು ಆ ಕಡೆ ಫೇಸ್ಗೂ 2 ಸ್ಪೂನ್ ಅಥವಾ 3 ಸ್ಪೂನ್ ಎತ್ಕೊಂಡಿರೋ ಫೇಸ್ ಪ್ಯಾಕ್ ಕೂಡ ರೆಡಿ ಇದೆ. ಎರಡೂ ಇವಾಗ ಅಪ್ಲೈ ಮಾಡ್ಕೊಳ್ಳೋಣ. ನೀಟಿಗೆ ಏರ್ನ ಪಾರ್ಟಿಷನ್ ಮಾಡ್ಕೊಂಡು ಇವಾಗ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು. ಸೊ ಸ್ವಲ್ಪನೇ ತೊಗೊಂಡು ಅಪ್ಲೈ ಮಾಡಿ, ಜಾಸ್ತಿ ತೊಗೊಂಡ್ರೆ ಅದು ಜೆಲ್ಲಿ ಟೈಪ್ ಆಗಿರೋದ್ರಿಂದ ತಲೆಯಿಂದ ಬೇಗ ಸೋರುತ್ತೆ. ಸೊ ಸ್ವಲ್ಪ ತೊಗೊಂಡು ಒಂದೊಂದೇ ಪಾರ್ಟ್ ಮಾಡ್ಕೊಂಡು ಸೈಡಲ್ಲಿ ಅಪ್ಲೈ ಮಾಡ್ತಾ ಹೋಗಬೇಕು. ಫಸ್ಟು ನೀವು ಸ್ಕಾಲ್ಪಿಗೆ ಅಪ್ಲೈ ಮಾಡಿ
ಮತ್ತು ತಲೆನ ಫುಲ್ಲು ಕವರ್ ಅಪ್ ಮಾಡ್ಕೊಳ್ಳಿ. ಆಮೇಲೆ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ನೀವು ಡ್ಯಾಂಡ್ರಫ್ ಪ್ರಾಬ್ಲಮ್ ಏನಾದ್ರು ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ತಲೆಯಲ್ಲಿ ಏನಾದ್ರು ಇಚ್ಚಿಂಗ್ ಅನಿಸ್ತಾ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಸೊ ಫ್ಲ್ಯಾಕ್ಸ್ ಸೀಡ್ಸ್ ಬಂದು ನಿಮ್ಮ ಕೂದಲಿನ ಉದ್ದ ಬೆಳೆಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಫ್ಲ್ಯಾಕ್ಸ್ ಸೀಡ್ಸು ತುಂಬ ಕೂಲ್ ಅಂತಾರೆ, ಅಂದರೆ ಕೋಲ್ಡಾಗಿರುತ್ತೆ. ಸೊ ಯಾರ್ದಾದ್ರು ಹೀಟ್ ಬಾಡಿ ಇದ್ದರೆ ಅವ್ರು ಇದನ್ನು ಒಂದಿನ ಬಿಟ್ಟು ಒಂದಿನ ಟ್ರೈ ಮಾಡ್ಬೋದು. ನಿಮಗೆ ಕೋಲ್ಡ್ ಜಾಸ್ತಿ ಆಗಲ್ಲ ಅಂದರೆ ವೀಕಲ್ಲಿ 1-2 ಸತಿ ಟ್ರೈ ಮಾಡಿ ಸಾಕು. ಇಲ್ಲಾಂದರೆ ನಿಮಗೆ ಶೀತ ಜಾಸ್ತಿ ಆಗಿ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಬಾಡಿ ಟೆಂಪ್ರೇಚರ್ ನೋಡ್ಕೊಂಡು ಈ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ಏರ್ ಪ್ಯಾಕ್ನ ಯೂಸ್ ಮಾಡಿ. ಇವಾಗ ನಾನು ಫುಲ್ಲು ತಲೆಗೆ ಅಪ್ಲೈ ಮಾಡಾದಮೇಲೆ ಕೂದಲಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಕೂದಲಿಗೂ ಅಷ್ಟೇ ನೀವು ಮೆಹಂದಿ ಹಾಕ್ಕೊಳ್ತಿರಲ್ಲ ಪ್ರೋಸೆಸ್, ಆ ಥರ ಒಂದೊಂದೇ ಲೇಯರ್ ಹಚ್ಚಿ ಮೇಲಕ್ಕೆ ಟ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ. ನೀವು ಯಾವ ರೀತಿ ಬೇಕೋ ಆ ರೀತಿ ಅಪ್ಲೈ ಮಾಡ್ಕೋಬೋದು. ಇದು ನೀರು ಕಂಟೆಂಟಲ್ಲಿ ಇರುತ್ತೆ ಅಲ್ವಾ, ಸೊ ಜಾಸ್ತಿ ತುಂಬ ತಿಕ್ಕಾಗೂ ಇರಲ್ಲ ಪ್ಯಾಕು. ಹಾಗಾಗಿ ಕೂದಲಿಗೆ ನೀವು ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ಈಗ ನಾರ್ಮಲಾಗಿ ನೀವು ಆಯಿಲ್ ಮಾಡ್ಕೋತಿರಲ್ಲ, ಸೇಮ್ ಅದೇ ಥರ ಇಲ್ಲೂ ಕೂಡ ಅಪ್ಲೈ ಮಾಡ್ಕೋಬೋದು. ಇವಾಗ ನಾನು ಫುಲ್ಲು ಕೂದಲಿಗೆಲ್ಲ ಅಪ್ಲೈ ಮಾಡಾದಮೇಲೆ ಎಲ್ಲ ಕೂದಲನ್ನೆಲ್ಲ ನೀಟಿಗೆ ಎತ್ತಿ ಮೇಲಕ್ಕೆ ಕಟ್ಕೊತೀನಿ. ಸೊ ನೀವು ತಲೆಗೆ ಸ್ನಾನ ಮಾಡಬೇಕಾದ್ರೆ ಶಾಂಪು ಯೂಸ್ ಮಾಡ್ಬೋದು, ಬಟ್ ತುಂಬ ಜಾಸ್ತಿ ಶಾಂಪು ಯೂಸ್ ಮಾಡಬೇಡಿ. ಮೈಲ್ಡ್ ಶಾಂಪು ಯೂಸ್ ಮಾಡಿ. ಯಾಕೆಂದರೆ ನಾವು ಜೆಲ್ ಟೈಪ್ ಯೂಸ್ ಮಾಡಿರೋದ್ರಿಂದ ಅದು ಕಂಡೀಷ್ನರಾಗಿ ವರ್ಕ್ ಮಾಡೋದ್ರಿಂದ ನೀವು ತುಂಬ ಕೆಮಿಕಲ್ ಇರೋ ಶಾಂಪು ಯೂಸ್ ಮಾಡಿದ್ರೆ ಮತ್ತೆ ಕೂದಲು ರಫ್ ಆಗೋ ಚಾನ್ಸಸ್ ಇರುತ್ತೆ. ಶಾಂಪು ಮಾಡಬೇಕಾದ್ರೂ ಅಷ್ಟೇ ನಿಮ್ಮ ಶಾಂಪು ಮೈಲ್ಡ್ ಶಾಂಪು, ಜಾಸ್ತಿ ಕೆಮಿಕಲ್ಸ್ ಇಲ್ಲದೆ ಇರೋ ಶಾಂಪೂನ ಯೂಸ್ ಮಾಡಿ. ಈ ಏರ್ ಪ್ಯಾಕ್ ಬಂದು ತುಂಬ ಪರಿಣಾಮಕಾರಿ. ಇವಾಗ ಫುಲ್ ಅಪ್ಲೈ ಮಾಡಿ ಆಗಿದೆ. ಸೊ ಈಗ ಏರ್ಗೆ ಅಪ್ಲೈ ಮಾಡಾಗಿದೆ. ನಾನು ಯಾಕೆ ಹೇರಿಗೆ ಫಸ್ಟ್ ಅಪ್ಲೈ ಮಾಡಿದೆ ಅಂದರೆ, ಈ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ನ ನೀವು ಫೇಸಿಗೆ ಅಪ್ಲೈ ಮಾಡಿ ತುಂಬ ಹೊತ್ತು ಬಿಡೋಂಗಿಲ್ಲ, ಜಸ್ಟ್ ಒಂದು 15 ಮಿನಿಟ್ಸ್ ಬಿಡಬೇಕು. ಸೊ ಇದನ್ನ ನೀವು ಒಂದು ½ an hour ಇಂದ 1 hour ಇಟ್ಕೋಬಹುದು. ಸೊ ಅದಕ್ಕೆ ನಾನು ಇದನ್ನ ಫಸ್ಟ್ ಏರ್ ಪ್ಯಾಕ್ ಅಪ್ಲೈ ಮಾಡಿದ್ದು. ನೆಕ್ಸ್ಟ್ ಬಂದು ಇವಾಗ ನಾವು ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ದು ಪ್ಯಾಕ್ನ ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಇದರಿಂದ ಏನ್ ಪ್ರಯೋಜನ ಅಂದ್ರೆ ಸ್ಕಿನ್ ನ ಟೈಟ್ ಮಾಡುತ್ತೆ, ವ್ರಿಂಕಲ್ಸ್ ನ ಆಗೋದನ್ನ ಕಮ್ಮಿ ಮಾಡುತ್ತೆ, ಹಾಗೆ ಫೇಸ್ಗೆ ಒಳ್ಳೆ ಗ್ಲೋ ಕೊಡುತ್ತೆ. ಪ್ಯಾಕ್ ನ ನೀವು 3 days ಒಂದ್ಸತಿ ಯೂಸ್ ಮಾಡಿದ್ರೆ ಸಾಕು. ತುಂಬಾ ಡೈಲಿ ಯೂಸ್ ಮಾಡಕ್ ಹೋಗ್ಬೇಡಿ, ಅಂದ್ರೆ ತುಂಬಾ ಸ್ಕಿನ್ ಟೈಟ್ ಆದಂಗಾಗಿ ಡ್ರೈನೆಸ್ ಫೀಲ್ ಆಗುತ್ತೆ. ಸೊ ಈ ಪ್ಯಾಕ್ ಅಪ್ಲೈ ಮಾಡಿದ್ಮೇಲೆ ಒಳ್ಳೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಬೇಕು ಫೇಸ್ಗೆ. ಸೊ ಇವಾಗ ಇದನ್ನ ಫೇಸಿಗೆ ಅಪ್ಲೈ ಮಾಡೋಣ. ನಾನು ಇದಕ್ಕೆ ಮೊಟ್ಟೆ ಆಡ್ ಮಾಡಿಲ್ಲ. ಕೆಲವರು ಮೊಟ್ಟೆನ ಕೂಡ ಫೇಸಿಗೆ ಅಪ್ಲೈ ಮಾಡ್ತಾರೆ, ಬಟ್ ನೀವು ಫ್ಲ್ಯಾಕ್ಸ್ ಸೀಡ್ಸ್ ಮತ್ತೆ ಮೊಟ್ಟೆ ಎರಡೂನು ಒಟ್ಟಿಗೆ ಮಿಕ್ಸ್ ಮಾಡಿ ಫೇಸಿಗೆ ಅಪ್ಲೈ ಮಾಡಬೇಡಿ, ತುಂಬಾ ಟೈಟ್ ಅನ್ಸುತ್ತೆ ಸ್ಕಿನ್. ಏರ್ ಮತ್ತು ಫೇಸ್ ಎರಡೂ ಡ್ರೈ ಆದಮೇಲೆ ವಾಶ್ ಮಾಡ್ಕೊಳ್ಳೋಣ. ಏರ್ ವಾಶ್ ಮಾಡಿ ಆಮೇಲೆ ಬಾಡಿ ವಾಶ್ ಮಾಡ್ಕೋಬೇಕು. ಸೊ ಇವಾಗ ಡ್ರೈ ಆಗಕ್ಕೆ ಬಿಡೋಣ. ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಕೂದಲು ಒಣಗಿದೆ, ಸ್ವಲ್ಪ ಹಾಗೆ ಒತ್ತೆಗಿದೆ. ಸೊ ನೀವು ನೋಡ್ಬೋದು ಎಷ್ಟು ಶೈನಿಂಗ್ ಕಾಣಿಸ್ತಾ ಇದೆ ಕೂದಲು ಅಂತ. ಹಾಗೆ ನನಗೆ ಸಾಫ್ಟ್ ಅನಿಸ್ತಾ ಇದೆ. ಸೊ ನಿಮಗೆ ಟಚ್ ಮಾಡೋಕ್ಕಾಗಲ್ಲ, ಬಟ್ ನನಗೆ ಫಸ್ಟು ಸ್ನಾನ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ರಫ್ ಅನಿಸ್ತಿತ್ತು ಕೂದಲು. ಇವಾಗ ನೀಟಿಗೆ ನೋಡಿ ಈ ಥರ ಅಂದರೆ ಸಿಕ್ಕಾಗಲ್ಲ. ಸೊ ಇನ್ನೊಂದು ಸ್ವಲ್ಪ ಕೂದಲು ಒಣಗಬೇಕು. ನಾನು ಹೇರ್ ಡ್ರೈಯರಿಂದ ಕೂದಲು ಒಣಗಿಸಿಲ್ಲ. ಸೊ ಹೊರಗಡೆ ನೀವು ಬಿಸಿಲಲ್ಲಿ ಕೂದಲು ಒಣಗಿಸ್ಬೇಕು. ಫೇಸ್ಗೂ ಅಷ್ಟೇ ನಾನು ಯಾವುದೇ ರೀತಿಯಾದ ಮೇಕಪ್ ಮಾಡಿಲ್ಲ. ಸೊ ನಿಮಗೆ ಗೊತ್ತಾಗುತ್ತೆ. ಈ ಫೇಸ್ ಪ್ಯಾಕ್ ಬಂದು ನಿಮ್ಮ ಫೇಸಲ್ಲಿರೋ ವ್ರಿಂಕಲ್ಸ್ನ ಕಮ್ಮಿ ಮಾಡುತ್ತೆ. ಹಾಗೆ ಏಜ್ ಆಗ್ತಾ ತುಂಬ ಸ್ಕಿನ್ ಡಲ್ ಆಗಿ ಕಾಣಿಸುತ್ತಲ್ಲ, ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ಸೊ ಆದಷ್ಟು ನೀವು ನಿಮಗೆ 20 years 25 years ಇದೆ ಅಂದರೆ ಈ ಪ್ಯಾಕ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು 30 years 35 years ರೀಚ್ ಆಗೋ ಅಷ್ಟೊತ್ತಿಗೆ ನಿಮ್ಮ ಸ್ಕಿನ್ ವ್ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಅದನ್ನು ಇದು ಅವಾಯ್ಡ್ ಮಾಡುತ್ತೆ. ಸೊ ಕೂದಲಿಗೆ ಪ್ಯಾಕ್ ಬಂದು ನಿಜವಾಗ್ಲೂ ವರ್ಕ್ ಆಗಿದೆ. ಹಾಗೆ ಈ ಫ್ಲ್ಯಾಕ್ಸ್ ಸೀಡ್ಸಿಂದ ನಿಮ್ಮ ಕೂದಲು ಸ್ಮೂತಿ ಸಿಲ್ಕಿ ಆಗದೆ ಇದ್ದಲ್ಲಿ ನಿಮಗೆ ಬೇಗ ಕೂದಲು ಬೆಳೆಯೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಈ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ನ ನೀವು ಕಂಡೀಷನರ್ ಆಗಿ ಕೂಡ ಯೂಸ್ ಮಾಡ್ಬೋದು ಶಾಂಪೂಗಿಂತ ಮುಂಚೆ.
ಇವತ್ತಿನ ಏರ್ ಪ್ಯಾಕ್ ಮತ್ತು ಫೇಸ್ ಪ್ಯಾಕ್ ಎರಡೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವು ಎಷ್ಟು ಲೈಕ್ ಮಾಡ್ತಿರೋ ನನಗೆ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋಲಿ ಇಷ್ಟ ಆಗ್ತಿದೆ ಅಂತ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ. ಇನ್ನಷ್ಟು ಹೊಸ ಹೋಮ್ ರೆಮಿಡೀಸ್ನ ತೊಗೊಂಡು ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.